ಕರಾವಳಿಯಲ್ಲಿ ಮತ್ತೆ ಧರ್ಮ ದಂಗಲ್ ಈಗ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ತಣ್ಣಗಾಗಿರೋದನ್ನ ಬಡಿದೆಬ್ಬಿಸಿ ಮತ್ತೊಂದಿಷ್ಟು ಕಿತಾಪತಿ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಇದು ಕರಾವಳಿಯ ಜ್ಞಾನ ದೇಗುಲದಲ್ಲಿ ಈಗ ಆಗಿರೋದಿದು. ಗಲಭೆಗೆ ಪ್ರಚೋದನೆ ಆರೋಪದಡಿ ಇಬ್ಬರು ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್. ಶಾಸಕ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶರಣ್ ಪಂಪ್ವೆಲ್ ಸೇರಿದಂತೆ ಇಬ್ಬರು ಕಾರ್ಪೊರೇಟರ್ಗಳ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕರಾವಳಿಯಲ್ಲಿ ಜ್ಞಾನ ದೇಗುಲದಲ್ಲಿ ಆದಂಥ ಒಂದು ಬೆಳವಣಿಗೆ ಈ ರೀತಿಯಾಗಿ ಆಗಿದೆ. ಜೆರೋಸಾ ಅನ್ನುವಂಥ ಶಾಲೆಯಲ್ಲಿ ಶಿಕ್ಷಕಿ ಪ್ರಭಾ ಅಂತ ಹೇಳಿ ಧರ್ಮ ನಿಂದನೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿರುವಂಥ ಪೋಷಕರು, ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದರು. ಪೋಷಕರು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಸೊ ಈ ಸಂದರ್ಭದಲ್ಲಿ ಅದಕ್ಕೆ ಶಾಸಕರು ಕೂಡ ಬೆಂಬಲವನ್ನು ಕೊಟ್ಟರು. ಶಾಸಕರ ಗಮನಕ್ಕೆ ಬಂದ ನಂತರ ಅವರು ಹೋಗಿ ಪ್ರತಿಭಟನೆಯನ್ನು ಮಾಡಿದರು. ಆಗ ಆ ಶಿಕ್ಷಕಿಯನ್ನು ಅಲ್ಲಿ ಅಮಾನತನ್ನು ಮಾಡಿದರು. ಸೊ ಅಮಾನತು ಮಾಡಿದ್ದಕ್ಕೆ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಖುಷಿಯಿಂದ ಕುಪ್ಪಳಿಸಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿದ್ರು. ಈ ಘೋಷಣೆಯನ್ನು ಕೂಗಿದ್ದು ಬಿಜೆಪಿ ಶಾಸಕರಿಂದಲೇ ಈ ಘೋಷಣೆ ಕೂಗಲಾಗಿದೆ. ಇದು ಪ್ರಚೋದನೆ, ಗಲಭೆಯನ್ನು ಹುಟ್ಟಿಸುವಂಥ ಪ್ರಯತ್ನ ಇದು ಅಂತ ಹೇಳಿ ಈಗ ಕಾಂಗ್ರೆಸ್ನ ನಿಯೋಗ ಮಂಗಳೂರಿನ ಪಾಂಡೇಶ್ವರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿಸಿದ್ದಾರೆ. ಮಂಗಳೂರಿನ ಇಬ್ಬರು ಕಾರ್ಪೊರೇಟರ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ವಿಎಚ್ಪಿಯಿಂದ ಶರಣ್ ಪಂಪ್ವೆಲ್ ಅವ್ರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ನಾನು ಗಲಾಟೆ ಆದಂಥ ಜಾಗದಲ್ಲೇ ಇರಲಿಲ್ಲ, ಆದರೂ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಶಾಲೆಯ ಪ್ರತಿಭಟನೆಗೆ ಹೋಗಿರಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಶಾಸಕರು ಟಾರ್ಗೆಟ್ ಆಗಿದ್ದಾರೆ. ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಹೇಳಿ ಶಾಸಕ ಭರತ್ ಶೆಟ್ಟಿ ಅವರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಫಿಕ್ಸ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ನಾನು ಸ್ಪಾಟ್ನಲ್ಲೇ ಇರಲಿಲ್ಲ ಅಂದಮೇಲೆ ಬೇಲ್ ಯಾಕೆ ತೆಗೆದುಕೊಳ್ಳಿ, ನಮ್ಮನ್ನು ಅರೆಸ್ಟ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಾಗಿರ್ತಕ್ಕಂಥ ಧರ್ಮ ಅವಹೇಳನ ಪಾಠದ ಆರೋಪದ ವಿಚಾರ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈಗ ಬಿಜೆಪಿ ಇಬ್ಬರು ಶಾಸಕರು ಸೇರಿ 5 ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಎಫ್ಐಆರ್ ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಇದ್ದಾರೆ, ಬನ್ನಿ ಕೇಳೋಣ. ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ, ನೀವು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ? ನೋಡಿ, 2-3 ವಿಷಯ ಇದೆ ಇದರಲ್ಲಿ. ಒಂದು, ಕಂಪ್ಲೇಂಟ್ ಕೊಡುವಾಗ DDP ಆಫೀಸಿಗೆ ಪೇರೆಂಟ್ಸು, ವಿಶ್ವ ಹಿಂದೂ ಪರಿಷತ್ನ ನಾಯಕರು, ಹಿಂದೂ ಸಂಘಟನೆಯವರು, ನಾನು, ವೇದವ್ಯಾಸ್ ಕಾಮತ್ ಮತ್ತೊಬ್ಬರು MLA ಅವರು ನಾವು DDP ಆಫೀಸಿಗೆ ಹೋಗಿದ್ದು ಹೌದು. ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅಂದರೆ ನೀವು ಶಾಲೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು? ಕೊಟ್ಟಿದ್ದೇವೆ. ನಂತರ ನಾನು ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಮನೆಗೆ ಬಂದು ಬ್ಯಾಗ್ ತಗೊಂಡು ಏರ್ಪೋರ್ಟಿಗೆ ಬಂದಿದ್ದೇನೆ. ನಾನು ಶಾಲೆ ಹತ್ರ ಹೋಗಲಿಲ್ಲ. FIR ಅಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ, ಶಾಲೆ ಹತ್ರ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ. 1. 2, ಆ DDP ಅವರು ಯಾರು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಿಡ್ವೇ ಇನ್ವೆಸ್ಟಿಗೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕಂದರೆ ಸತ್ಯಾಂಶ ಹೊರಗೆ ಬೀಳ್ತಾ ಇತ್ತು. ಅವ್ರು ಮಾಡಿದಂಥ ಇನ್ವೆಸ್ಟಿಗೇಷನ್ ಮಕ್ಕಳನ್ನು ಬೇರೆ, ಪೋಷಕರನ್ನು ಬೇರೆ, ಟೀಚರ್ಸನ್ನು ಬೇರೆ ಕರೆದಿದ್ರು. ಈಗ DDP ಅವರನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕಾರಣ ಏನಾಗಾದ್ರೆ ಸಡನ್ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಶಾಲೆ ಮುಂದೆ ಪ್ರತಿಭಟನೆ ಮಾಡಿರೋ ಕಾರಣಕ್ಕೋಸ್ಕರನೋ ಅಥವಾ DDP ಹತ್ರ ಹೋಗಿರೋ ಕಾರಣಕ್ಕೋಸ್ಕರನೋ? ಶಾಲೆ ಮೇಲೆ ಪ್ರತಿಭಟನೆ ಮಾಡಿರೋ ಕಾರಣಕ್ಕಂತ FIR ಅಲ್ಲಿ ರಿಪೋರ್ಟ್ ಇದೆ. ನಿಮಗೆ ಎಕ್ಸಸ್ ಇರ್ಬೋದು FIR ರಿಪೋರ್ಟನ್ನು. ಆ ರಿಪೋರ್ಟಲ್ಲಿ ಕ್ಲಿಯರ್ ಕಟ್ ಆಗಿದೆ. ವೇದವ್ಯಾಸ್ ಕಾಮತ್ರು, ಡಾಕ್ಟರ್ ಭರತ್ ಶೆಟ್ರು, ಶರಣ್ ಪಂಪೆಲ್ಲು, ಭರತ್ ಅನ್ನುವಂಥ ಒಬ್ಬ ಕಾರ್ಪೊರೇಟ್ರು, ಮತ್ತೊಬ್ಬರು ಕಾರ್ಪೊರೇಟ್ರು, ಮತ್ತು 6 ಅನ್ನೋನ್ ಪರ್ಸನ್ಸ್ ಏನೋ ಹಾಕಿದ್ದಾರೆ. ಇವರೆಲ್ಲರೂ ಅಲ್ಲಿ ಹೋಗಿ ಕೋಮು ಭಾವನೆಗೆ ಧಕ್ಕೆ ತರುವಂಥ ವಿಷಯಗಳನ್ನು ಮಾಡಿದರು. ಅದು ನಾನು ಸ್ಪಾಟಲ್ಲೇ ಇರಲಿಲ್ಲ, ನಾನು ಇರಲಿಲ್ಲ, ಶರಣ್ ಪಂಪಲ್ಲಿ ಇರಲಿಲ್ಲ. ಹಾಗಾಗಿ ಇಡೀ ಕೇಸನ್ನು ಇವರು ಫಿಕ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಗಿದ್ದುಪಟನೆ ಎಲ್ಲ ಮತ್ತೊಂದು ವಿಷಯ. ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು FIR ಅಲ್ಲಿ ಯಾರನ್ನು ಆ್ಯಡ್ ಮಾಡಿದ್ದಾರೆ, ಅವರು ಸ್ಪಾಟಲ್ಲೇ ಇಲ್ಲ ಅಂದ ನಂತರ FIR ಆಗಿ ಮಾಡ್ತಾರೆ. ಟೀಚರ್ಸ್ ಮೇಲೆ ಕನ್ವರ್ಷನ್ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾರೆ ಅನ್ನುವಂಥ ಕಂಪ್ಲೇಂಟನ್ನು ಪೇರೆಂಟ್ಸ್ ಕೊಟ್ಟಿದ್ದಾರೆ, ಪಬ್ಲಿಕ್ಕು ಕೊಟ್ಟಿದ್ದಾರೆ. ಅವ್ರ ಮೇಲೆ ಯಾಕೆ FIR ಆಗಲಿಲ್ಲ? ಅಂದರೆ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಸೆಷನಲ್ಲಿ, ಅಲ್ಲ ನೀವು ಏನೇನು ಮಂಗಳೂರಲ್ಲಿ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಿದೆ, ಪ್ರಚೋದನೆ ಮಾಡಿದಂಥವ್ರನ್ನ ಏನು ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಅವರು ಉದ್ವೇಗದಿಂದ ಮಾತಾಡಿದರು. ಆಮೇಲೆ ಕೇಳಿದಾಗ ನಾನು ಸ್ಪಾಟಲ್ಲಿ ಇರಲಿಲ್ಲ, ಏಕೆ ನೀವು ಹಾಕಿದ್ದು ಕೇಸ್ ಅಂತ ಹೇಳಿದರೆ ಮತ್ತೆ ಚುಪ್ಪಾದರು. ಈಗ ಸಾಯಂಕಾಲ ಕೊಡ್ತೇವೆ, ಸರ್ಕಾರ ಆಮೇಲೆ ಉತ್ತರ ಕೊಡ್ತೇವೆ ಅಂತ ಹೇಳಿದರು. ಅವರ ಮೈಂಡ್ ಸೆಟ್ಟೇ ಫಿಕ್ಸ್ ಆಗಿದೆ. ಫಿಕ್ಸ್ ಮೈಂಡ್ ಸೆಟ್ಟಲ್ಲಿದ್ದಾರೆ. ಏನಾದರೂ ಮಾಡಿ ಹಿಂದೂ ವಾಯ್ಸ್ ಏನಿದೆ, ಹಿಂದೂ ಧ್ವನಿಗಳೇನಿದೆ ಅದನ್ನು ಹೊಡೆದು ಹಾಕುವಂಥ ಪ್ರಯತ್ನವನ್ನು ಇವ್ರು ಮಾಡ್ತಾಯಿದ್ದಾರೆ. ನಾವು 3ನೇ ಶಾಸಕರು, ನಾನು ಮತ್ತು ವೇದವ್ಯಾಸ್ 2 ಮತ್ತು 3. ಮೊದಲು ಹರೀಶ್ ಮುಂಜಾನೆ ಮೇಲೆ ಕೇಸ್ ಹಾಕಿದರು, ಈಗ ಇವ್ರ ಮೇಲೆ ವೇದವ್ಯಾಸ್ ಮತ್ತು ನನ್ನ ಮೇಲೆ FIR ಆಗ್ತಾ ಇದ್ದಾರೆ. ಅಂದರೆ
ಜನಪರ ಅಥವಾ ಹಿಂದೂ ಪರ ಧ್ವನಿಯನ್ನು ಎತ್ತಿದ್ರೆ ಸಾಕು. ಇಲ್ಲೇ ನಮ್ಮನ್ನು ಫಿನಿಷ್ ಮಾಡುವಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ನಾವು ಬೇಲ್ ತೊಗೊಳ್ಳೋದಿಲ್ಲ, ಅರೆಸ್ಟ್ ಮಾಡಿದ್ರೆ ಮಾಡಲಿ. ಸ್ಪೀಕರ್ ಏನು ಭರವಸೆ ಕೊಟ್ಟಿದ್ರಂತ? ಸ್ಪೀಕರ್ ಹತ್ರ ಭರವಸೆಯ ಮತ್ತೊಂದು ಕಾಂಗ್ರೆಸ್ ಸರ್ಕಾರದ ಭರವಸೆ ನಮಗಿಲ್ಲ. ನಾವು ಜನರಿಗೆ ವಿಷಯ ಗೊತ್ತಾಗಬೇಕು. ಯಾವೊಬ್ಬ ವ್ಯಕ್ತಿಗೂ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಸ್ಪಾಟಲ್ಲೇ ಇಲ್ಲದಂಥ ವ್ಯಕ್ತಿಯನ್ನು ಇವರು FIRಗೆ ಸೇರಿಸ್ತಾರೆ ಅಂತ ಹೇಳಿದರೆ